ಶುಭೋದಯ. ಓಂ ಶ್ರೀ ಸಾಯಿರಾಮ್. ಮೊದಲಿಗೆ ನಾನು ತಗೊಂಡಿರುವ ಟಾಪಿಕ್ ಏನಂದ್ರೆ ಭಯ, ಕೋಪ, ದುಃಖ ಇವುಗಳ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂತ. ಈಗ ಮೊದ್ಲಿಗೆ ನಾವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಜಿಯವರಿಗೂ ಹಾಗೂ ಮಹೋತಾರ್ ಬಾಬಾರವರಿಗೆ ಮತ್ತು ಮಹೋತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಯುತ ಲಕ್ಷ್ಮೀ ರಂಗನಾಥ್ ಗುರುಜಿಯವರಿಗೂ ನಮಸ್ಕರಿಸುತ್ತಾ, ಮತ್ತೆ ನನ್ನ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ನನ್ನ ತಂದೆ ತಾಯಿಯವರಿಗೆ ಮತ್ತೆ ಭೂತಾಯಿಗೆ ಮತ್ತು ಪರಿಸರ ಮಾತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಭಯ, ಕೋಪ, ದುಃಖ ಇವುಗಳು ಎಲ್ಲರಿಗೂ ಇದ್ದೇ ಇರುತ್ತದೆ. ಪ್ರಾಣಿಗಳಲ್ಲೂ ಭಯ ಇರುತ್ತೆ, ನಮ್ಮಲ್ಲೂ ಭಯ ಇರುತ್ತೆ. ನಮಗೆ ಅಪಾಯವನ್ನು ಉಂಟು ಮಾಡುವ ಜನ ಮತ್ತೆ ಪ್ರಾಣಿಗಳು, ಸನ್ನಿವೇಶಗಳು ನಮ್ಮಲ್ಲಿ ಭಯವನ್ನು ತರುತ್ತವೆ. ನಮ್ಗೆ ಅನ್ಯಾಯ ಆದಾಗ ನಮಗೆ ಭಯ, ದುಃಖ ಆಗುತ್ತೆ. ನಮ್ಮ ಅಗತ್ಯಗಳು ಪೂರೈಕೆ ಆಗದಿದ್ದಾಗ ನಮಗೆ ಕೋಪ ಬರುತ್ತೆ. ಕಷ್ಟಗಳು ಬಂದಾಗ, ನಷ್ಟ ಆದಾಗ, ನಮ್ಗೆ ನೋವು ಆದಾಗ ನಮಗೆ ತುಂಬಾ ದುಃಖವಾಗುತ್ತದೆ. ಹೀಗೆ ಭಯ, ಕೋಪ, ದುಃಖಗಳ ಸಹಜವಾದ ಭಾವನೆಗಳು. ಆದರೆ ಈ ಭಾವನೆಗಳನ್ನು ನಾವು ಇಷ್ಟಪಡೋದೇ ಇಲ್ಲ. ನಾವು ಇವನ್ನೆಲ್ಲ ನಾವು ಇಷ್ಟಪಡಲ್ಲ. ನಮಗೆ ನೋವಾದ್ರೆ ಮನಸ್ಸಿಗೆ ನೋವಾಗುತ್ತೆ, ಆದ್ರಿಂದ ನಾವು ಇವನ್ನೆಲ್ಲ ಇಷ್ಟಪಡೋದೇ ಇಲ್ಲ. ಮನಸ್ಸಿಗೆ ಅಹಿತವನ್ನು ಉಂಟು ಮಾಡುವ ಈ ಭಾವನೆಗಳಿಂದ ತಪ್ಪಿಸಿಕೊಳ್ಳಲು ನೋಡುತ್ತೇವೆ. ಅಹಿತವನ್ನಷ್ಟೇ ಅಲ್ಲ, ನಮ್ಮ ಆರೋಗ್ಯವನ್ನು, ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವ ಈ ಭಾವನೆಗಳ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಯೋಣ. ಈ ಭಾವನೆಗಳನ್ನು ನಾವು ಬಹುಕಾಲ ಅನುಭವಿಸಿದರೆ, ಮನಸ್ಸಿನೊಳಗೆ ಅದುಮಿಟ್ಟುಕೊಂಡರೆ ಅನೇಕ ದೈಹಿಕ ಕಾಯಿಲೆಗಳು ಬರುತ್ತವೆ. ಉದಾಹರಣೆಗೆ ಹೃದಯದ ರೋಗ, ಹೃದಯಾಘಾತ, ಅಧಿಕ ರಕ್ತದ ಒತ್ತಡ, ಸಿಹಿಮೂತ್ರ ರೋಗ, ಒತ್ತಲೆ ನೋವು, ಸಂಧಿವಾತ, ಚರ್ಮ ರೋಗ, ಋತುಚಕ್ರದ ಏರುಪೇರು, ಜಠರ ಅಥವಾ ಕರುಳಿನ ಹುಣ್ಣು, ಮಲಬದ್ಧತೆ, ಲೈಂಗಿಕ ದುರ್ಬಲತೆ ಇತ್ಯಾದಿ. ಈ ಕಾಯಿಲೆಗಳು ಬರದಂತೆ ತಡೆಗಟ್ಟಬೇಕಾದರೆ ಅಥವಾ ಈ ಕಾಯಿಲೆಗಳು ಕಾಣಿಸಿಕೊಂಡ ಮೇಲೆ ಅವುಗಳನ್ನು ಹತೋಟಿಯಲ್ಲಿ ಇಡಬೇಕಾದರೆ ಭಯ, ಕೋಪ, ದುಃಖಗಳನ್ನು ನಾವು ನಿಭಾಯಿಸಲು ಕಲಿಯಬೇಕು. ಈ ದಿಸೆಯಲ್ಲಿ ನಾವು ಏನು ಮಾಡಲು ಸಾಧ್ಯ? ಈಗ ಭಯ ಆದಾಗ ನಮಗೆ ನಮ್ಮ ದೇಹ ಮನಸ್ಸಿನಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಅಂತ ನೀವು ಅನುಭವಿಸಿರ್ತೀರಿ. ದೇಹದಲ್ಲಿ ಬದಲಾವಣೆಗಳಾದಾಗ ಹೃದಯ ಬಡಿತದ ವೇಗ ಮತ್ತು ತೀವ್ರತೆ ಹೆಚ್ಚುತ್ತದೆ. ಎದೆಯೊಳಗೆ ನಗಾರಿ ಬಡಿದಂತೆ ಅನುಭವವಾಗುತ್ತದೆ. ಉಸಿರಾಟದ ವೇಗವೂ ಹೆಚ್ಚುತ್ತದೆ. ಉಸಿರು ಸಿಕ್ಕಿ ಹಾಕಿಕೊಂಡಂತೆಯೂ ಅನಿಸಬಹುದು. ಮೇಲುಸಿರು ಬರುತ್ತದೆ, ಬೆವರು ಸುರಿಯುತ್ತದೆ, ಬಾಯಿ ಒಣಗುತ್ತದೆ, ಮಾತು ತೊದಲುತ್ತದೆ, ಮೈ ಬಿಸಿಯಾದಂತೆ ಅಥವಾ ತಣ್ಣಗಾದಂತೆ ಅನ್ನಿಸುತ್ತದೆ. ಕೈಕಾಲುಗಳು ಅಥವಾ ಇಡೀ ದೇಹ ನಡುಗುತ್ತದೆ. ಹಸಿವು ಕಡಿಮೆಯಾಗುತ್ತದೆ. ನಾಲಿಗೆಯಲ್ಲಿ ರುಚಿ ಇರುವುದಿಲ್ಲ. ಆಹಾರವನ್ನು ನುಂಗಲು ಕಷ್ಟವಾಗುತ್ತದೆ ಮತ್ತು ಅಜೀರ್ಣವಾಗುತ್ತದೆ. ನಮಗೆ ಹೊಟ್ಟೆ ತುಂಬಿದಂತೆ ಕಾಣುತ್ತದೆ. ಮಲ ವಿಸರ್ಜನೆಗೆ ಅವಸರ ಆದಂತೆ ಆಗುತ್ತದೆ. ಮತ್ತೆ ಬೇದಿಯೂ ಆಗಬಹುದು. ಒಬ್ಬೊಬ್ಬರಿಗೆ ಏನಾದ್ರೂ ಶಾಕ್ ನ್ಯೂಸ್ ಏನಾರ ಕೇಳಿದಾಗ ಒಬ್ಬೊಬ್ರು ನನಗೆ ಬೇದಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ನಾನು ಕೇಳಿದ್ದೀನಿ. ಮತ್ತೆ ಪದೇ ಪದೇ ಮೂತ್ರ ಹೋಗುವುದು, ಮೂತ್ರ ಮಾಡಲು ಅವಸರವಾಗಬಹುದು, ನಿದ್ರೆ ಬರಲು ಕಷ್ಟವಾಗಬಹುದು. ನಿದ್ರೆ ಬಂದರೂ ಸ್ವಲ್ಪ ಅಡಚಣೆಗಳಿಂದ ಎಚ್ಚರವಾಗಿ ಬಿಡುತ್ತದೆ. ಭಯ ತರಿಸುವ ಕೆಟ್ಟ ಕನಸುಗಳು ಬೀಳುತ್ತವೆ. ಬೇಗ ಸುಸ್ತು, ಆಯಾಸ, ತಲೆನೋವು, ಬೆನ್ನು ನೋವು, ಮೈಕೈ ನೋವು ಕಾಣಿಸಿಕೊಳ್ಳುತ್ತದೆ. ಮತ್ತೆ ಇವೆಲ್ಲ ಆಗೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಮನಸ್ಸಿನ ಬದಲಾವಣೆಗಳು ಹೇಗಾಗುತ್ತೆ ಅಂದ್ರೆ, ಮನಸ್ಸಿನಲ್ಲಿ ಏನೋ ತಳಮಳ, ಗಾಬರಿ, ಏನೋ ಕೆಟ್ಟದ್ದು, ಅಪಾಯ ದುರಂತ ಆಗಬಹುದು ಅನ್ನಿಸುತ್ತದೆ. ಏಕಾಗ್ರತೆ ಇರುವುದಿಲ್ಲ. ಮನಸ್ಸು ಚಂಚಲಗೊಳ್ಳುತ್ತದೆ. ಹೊಸತಾಗಿ ಏನನ್ನು ಕಲಿಯಲು ಆಗುವುದಿಲ್ಲ. ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಅರ್ಥವಾಗುವುದಿಲ್ಲ. ಎಲ್ಲವೂ ಗೊಂದಲಮಯವಾಗಿರುತ್ತದೆ. ಮರೆವು ಹೆಚ್ಚಾಗುತ್ತದೆ. ಹಿಂದೆ ಕಲಿತ ಮಾಹಿತಿ ನೆನಪಿಗೆ ಬರುವುದಿಲ್ಲ. ಕಲಿತ ಕೌಶಲ ಕೆಲಸವನ್ನು ಸಮರ್ಥವಾಗಿ ವೇಗವಾಗಿ ಮಾಡಲು ಆಗುವುದಿಲ್ಲ. ವಿಷಯ, ಸನ್ನಿವೇಶ, ಸಮಸ್ಯೆಯ ವಿಶ್ಲೇಷಣೆ ಕಷ್ಟವಾಗುತ್ತದೆ. ನಮಗೆ ವಿವೇಚನೆ ಇರುವುದಿಲ್ಲ. ಹೀಗಾಗಿ ಸರಿಯಾದ ತೀರ್ಮಾನವನ್ನು ಮಾಡುವುದು ಮನಸ್ಸಿಗೆ ಕಷ್ಟವಾಗುತ್ತದೆ. ನಾವು ದುಡುಕಿ ನಿರ್ಧಾರ ಮಾಡಬಹುದು,
ಅಥವಾ ಏನು ಮಾಡಲು ತೋಚದೆ ಸುಮ್ಮನೆ ಕೂರಲೂಬಹುದು, ಮೂರ್ಖರಂತೆ ವರ್ತಿಸಬಹುದು. ಯಾವಾಗ ಮತ್ತು ಯಾರಿಗೆ ಭಯ ಹೆಚ್ಚು ಆಗುತ್ತದೆ ಅಂದ್ರೆ, ಚಿಕ್ಕಂದಿನಲ್ಲಿ ತಂದೆ ತಾಯಿಗಳಿಂದ ದೂರವಾಗಿ ಪ್ರೀತಿಯಿಂದ ವಂಚಿತರಾದವರಿಗೆ ಭಯ ಜಾಸ್ತಿ ಇರುತ್ತದೆ. ಮಕ್ಕಳಿಗೆ, ವಯಸ್ಸಿನವರಿಗೆ, ಪರೀಕ್ಷೆಗಳನ್ನು ಮಕ್ಕಳು ಎದುರಿಸುವಾಗ ಸಿದ್ಧತೆಯನ್ನು ಸರಿಯಾಗಿ ಮಾಡದವರಿಗೆ ಮತ್ತು ಆತ್ಮವಿಶ್ವಾಸ ಕಡಿಮೆ ಇರುವವರಿಗೆ, ಮನೆಯವರು ಬಂಧು ಮಿತ್ರರ ಆಸರೆ ಇಲ್ಲದವರಿಗೆ, ಒಂಟಿಯಾಗಿ ವಾಸಿಸುವವರಿಗೆ, ಅಪಾಯಕಾರಿ ಸ್ಥಳದಲ್ಲಿ ಇರುವವರಿಗೆ, ತಪ್ಪು ಮಾಡಿ ತಪ್ಪಿತಸ್ಥ ಭಾವನೆ ಇರುವವರಿಗೆ ಮತ್ತು ಹೊಸಬರ ನಡುವೆ ಹೊಸ ಸ್ಥಳದಲ್ಲಿ ಇರುವವರಿಗೆ ಮತ್ತು ದೊಡ್ಡ ಹಾಗೂ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಅನುಭವ ಇಲ್ಲದವರಿಗೆ, ಜವಾಬ್ದಾರಿ ಕರ್ತವ್ಯ ಎದುರಾದಾಗ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಇರುವವರಿಗೆ, ಅಸಹಕಾರ ಸದಾ ಟೀಕೆ ಮಾಡುವ ಜನರ ನಡುವೆ ಇರುವವರಿಗೆ ಸ್ವಲ್ಪ ಭಯ ಇರುತ್ತದೆ. ಸಮಯ, ಸಂಪನ್ಮೂಲ, ಪ್ರೋತ್ಸಾಹ ಕಡಿಮೆ ಇದ್ದು ಗುರಿಯನ್ನು ಬೇಗ ಮುಟ್ಟ ಬಯಸುವವರಿಗೆ, ಅಂಗವಿಕಲತೆಯನ್ನು ಉಂಟು ಮಾಡುವ, ಕೆಟ್ಟ ಹೆಸರನ್ನು ತರುವ, ಪ್ರಾಣಾಪಾಯವನ್ನು ಉಂಟು ಮಾಡುವ ರೋಗಗಳಿಂದ ಬಳಲುವವರಿಗೆ ಇಷ್ಟೆಲ್ಲ ಇರುತ್ತೆ. ಈ ಭಯ ನಿವಾರಣೆಯನ್ನು ನಾವು ಹೇಗೆ ಮಾಡ್ಕೋಬೇಕು? ಇಷ್ಟೆಲ್ಲ ಇದ್ದಾಗ ನಾವು ಭಯ ನಿವಾರಣೆ ಹೇಗೆ? ಯಾವುದೇ ಪರೀಕ್ಷೆ, ಗುರಿ, ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸಬೇಕಾಗಿ ಬಂದಾಗ ಸರಿಯಾದ ಪೂರ್ವ ತಯಾರಿ ಮಾಡಿ, ನಾನು ಪ್ರಾಮಾಣಿಕವಾಗಿ, ಕ್ರಮಬದ್ಧವಾಗಿ ನನ್ನ ಕೈಲಾದ ಪ್ರಯತ್ನ ಮಾಡುತ್ತೇನೆ, ನನಗೆ ಒಳ್ಳೆಯದಾಗುತ್ತದೆ ಎಂಬ ಧೋರಣೆಯನ್ನು ಇಟ್ಟುಕೊಳ್ಳಬೇಕು. ಕೆಟ್ಟದ್ದನ್ನು, ಸೋಲನ್ನು ಯಾವತ್ತೂ ನಿರೀಕ್ಷಿಸಬೇಡಿ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮಿಂದ ಏನು ಮತ್ತು ಎಷ್ಟು ಸಾಧ್ಯ ತಿಳಿದುಕೊಳ್ಳಿ. ಸಾಧಕ ಬಾಧಕಗಳನ್ನು ಯೋಚಿಸಿ. ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು. ಸಾಧಿಸಲು ಕಷ್ಟವಾದ ಗುರಿಗಳನ್ನು ಇಟ್ಟುಕೊಳ್ಳಬೇಡಿ. ನಿಮಗೆ ಯಾರು ಸಹಾಯ ಮಾಡಬಲ್ಲರು, ಪ್ರೋತ್ಸಾಹ ಕೊಡಬಲ್ಲರು, ಅವರ ಆಸರೆಯನ್ನು ಪಡೆಯಿರಿ. ಮೈ ಮನಸ್ಸನ್ನು ವಿರಮಿಸುವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ. ಉದಾಹರಣೆಗೆ ದೇವರ ಧ್ಯಾನ, ಪ್ರಾರ್ಥನೆ, ಸಂಗೀತ, ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಆತ್ಮೀಯರ ಜೊತೆ ಮಾತಾಡುವುದು, ಆಟಗಳನ್ನು ಆಡುವುದು, ಪ್ರಶಾಂತ ಸ್ಥಳದಲ್ಲಿ ಓಡಾಡುವುದು, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದು. ಕುಳಿತು ಅಥವಾ ಅಂಗಾತ ಮಲಗಿ ಮೈ ಸಡಿಲ ಬಿಟ್ಟು 10 ನಿಮಿಷ ಆಳವಾಗಿ ನಿಧಾನವಾಗಿ ಉಸಿರಾಡಬೇಕು. ಭಯ ಏನಾರು ಆದ್ರೆ ಕುಳಿತು ಅಥವಾ ಅಂಗಾತ ಮಲಗಿ ಮೈಯನ್ನೆಲ್ಲ ಸಡಿಲ ಬಿಟ್ಟು 10 ನಿಮಿಷ ಆಳವಾಗಿ ನಿಧಾನವಾಗಿ ಉಸಿರಾಡ್ಬೇಕು. ಈಗ ಭಯದ್ದಾಯ್ತು. ಕೋಪ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ಕೋಪ ಬಂದಾಗ ದೇಹದಲ್ಲಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ನಾವು ಹೋರಾಟಕ್ಕೆ, ಆಕ್ರಮಣ ಮಾಡುವುದಕ್ಕೆ ಅಥವಾ ಓಡಿ ಹೋಗುವುದಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧವಾಗುತ್ತೇವೆ. ನಮ್ಮ ಹೃದಯ ಬಡಿತ, ಉಸಿರಾಟ ಹೆಚ್ಚುತ್ತದೆ, ಧ್ವನಿ ಏರುತ್ತದೆ. ಕೋಪಕ್ಕೆ ಕಾರಣರಾದವರನ್ನು, ಎದುರಾಳಿಯನ್ನು ಹೊಡೆಯಲು ಮುಂದಾಗುತ್ತೇವೆ. ಮೈ ಬಿಸಿ ಏರುತ್ತದೆ, ಮಾಂಸಖಂಡಗಳು ಹುರಿಗೊಳ್ಳುತ್ತವೆ. ಲಿವರ್ ಅಂದ್ರೆ ಯಕೃತ್ತು, ಇದರಲ್ಲಿದ್ದ ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ಜೀವಕೋಶಗಳಿಗೆ ಶಕ್ತಿ ನೀಡುತ್ತದೆ. ದೇಹದ ಸ್ನಾಯುಗಳಿಗೆ, ಕೈಕಾಲುಗಳಿಗೆ ಹೆಚ್ಚು ರಕ್ತ ಪೂರೈಕೆಯಾಗುತ್ತದೆ, ಆದರೆ ಮಿದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ. ಹೀಗಾಗಿ ಕೋಪ ಬಂದಾಗ ನಮ್ಮ ವಿವೇಚನೆ ಕಡಿಮೆಯಾಗುತ್ತದೆ. ಒಳಿತು, ಕೆಡುಕು, ಸರಿ, ತಪ್ಪುಗಳ ವಿಶ್ಲೇಷಣೆ ಕಷ್ಟವಾಗುತ್ತದೆ. ಕೋಪದ ಜೊತೆಗೆ ಭಯದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆಗ ನಾವು ದುಡುಕುತ್ತೇವೆ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಆಮೇಲೆ ಸರಿ ಹೋಗದು ಎಂಬ ಗಾದೆ ಇದನ್ನೇ ಹೇಳುತ್ತದೆ. ಕೋಪ ದ್ವೇಷವಾಗಿ ಮಾರ್ಪಾಟಾಗುತ್ತದೆ. ಇದರಿಂದ ಮನುಷ್ಯನು ರಾಕ್ಷಸನಂತೆ ವರ್ತಿಸುತ್ತಾನೆ. ಎದುರಿಗೆ ಇರುವುದನ್ನು ಎಲ್ಲವನ್ನೂ ನಾಶ ಮಾಡುತ್ತಾನೆ, ತಾನೂ ನಾಶವಾಗುತ್ತಾನೆ. ಮತ್ತು ಈಗ ಯಾರಿಗೆ ಯಾವಾಗ ಕೋಪ ಹೆಚ್ಚು ಬರುತ್ತದೆ ಎಂದು ತಿಳಿಯೋಣ. ವಂಶ ಪಾರಂಪರ್ಯವಾಗಿ ಕೆಲವರಿಗೆ ಕೋಪ ಹೆಚ್ಚು. ವಂಶ ಪಾರಂಪರ್ಯ ಅಂದ್ರೆ ಒಬ್ರು ಅಜ್ಜನಿಗೆ ಕೋಪ ಇದ್ರೆ ಮೊಮ್ಮಕ್ಕಳಿಗೆ ಇರುತ್ತೆ ಅಂತಾರೆ. ಅವನು ಎಲ್ಲ ತಾತಂತರನಿ, ಇಲ್ಲ ಅಪ್ಪನಿಗಿದ್ರು ಸಿಟ್ಟು ಇದ್ರೆ ಇವನು ಎಲ್ಲ ಅವ್ರ ಅಪ್ಪನ ತರನೇ ಕೋಪ ಹೆಚ್ಚು, ಈ ತರ ನಾವು ಮಾತಾಡ್ತಾ ಇರ್ತೀವಿ.
ವಂಶ ಪಾರಂಪರ್ಯವಾಗಿ ಕೆಲವರಿಗೆ ಕೋಪ ಹೆಚ್ಚು. ಅಗತ್ಯಗಳು ಪೂರೈಸಲ್ಪಡದೆ ನಿರಾಶರಾದವರಿಗೆ, ಏನೇನೋ ನಾವು ಆಸೆಗಳು ಇಟ್ಕೊಂಡಿರ್ತೀವಿ, ಆಸೆಗಳು ನೆರವೇರದಿದ್ದಾಗ ನಿರಾಶೆ ಆಗಿರುತ್ತಲ್ಲ, ಅಂತವರಿಗೂ ಸ್ವಲ್ಪ ಕೋಪ ಬರುತ್ತದೆ. ತಮಗೆ ಲಭ್ಯವಾದದ್ದರ ಬಗ್ಗೆ ತೃಪ್ತಿ ಇಲ್ಲದವರಿಗೆ, ಅತಿ ಆಸೆ, ಆಕಾಂಕ್ಷೆ, ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಸದಾ ಒತ್ತಡದಲ್ಲಿ ಇರುವವರಿಗೆ. ಅತಿ ಆಸೆ ಮನುಷ್ಯನಿಗೆ ಇರಬಾರ್ದು. ಆಕಾಂಕ್ಷೆ, ದೊಡ್ಡ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೋಬಾರ್ದು. ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಅವೇನು ಆಗದಿದ್ದಾಗ ನಮಗೆ ಸದಾ ಅದೇ ಆ ಟೈಮಲ್ಲಿ ಕೋಪ ಬರುತ್ತದೆ. ಅನ್ಯಾಯ, ಶೋಷಣೆಗೆ ಒಳಗಾದವರಿಗೆ, ನೋವು, ಕಿರಿಕಿರಿ, ಅಸಹಾಯಕತೆಯನ್ನು ಉಂಟು ಮಾಡುವ ಯಾವುದೇ ಕಾಯಿಲೆಯಿಂದ ನರಳುವವರಿಗೆ. ನೋವನ್ನು ಕಾಯಿಲೆಯಿಂದ ಅನುಭವಿಸ್ತಿರ್ತಾರೆ. ಅವಾಗ ಅವರಿಗೆ ನೋವನ್ನು ತಡಿನಾರ್ದೇ ಇದ್ದಾಗ ತುಂಬಾ ಕೋಪ ಆಗುತ್ತೆ. ಅಯ್ಯೋ, ನಾವ್ ಯಾಕಾರ ಇದೀವೋ ಏನೋ, ಈ ನೋವು ಯಾರು ಅನುಭವಿಸ್ತಾರೆ ಅಂತ ಅವರಿಗೆ ಕೋಪ ಬರುತ್ತದೆ. ತಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಭಾವಿಸುವವರಿಗೆ, ನಮಗೆ ಯಾರು ಬೆಲೆ ಕೊಡಲ್ಲ, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿರ್ತಾರಲ್ಲ, ಆ ತರ ತಿಳ್ಕೊಂಡವರಿಗೂ ಕೋಪ ಬರುತ್ತದೆ. ಸರಿಯಾದ ಗಾಳಿ, ಬೆಳಕು, ಪ್ರಾಥಮಿಕ ಸೌಲಭ್ಯಗಳಿಲ್ಲದ ವಾತಾವರಣದಲ್ಲಿ ಕೆಲಸ ಮಾಡುವವರಿಗೆ, ಅಂದ್ರೆ ಒಂದು ಕೆಲಸ ಮಾಡುವವರಿಗೆ ಎಲ್ಲೇ ಆಗ್ಲಿ, ಮನೆಯೊಳಗೆ ಆಗ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಒಂದು ಆಫೀಸಲ್ಲೇ ಆಗ್ಲಿ ಒಂಥರ ಕತ್ತಲೆ ವಾತಾವರಣ, ಗಾಳಿ ಬೆಳಕು ಇಲ್ಲದಿದ್ರೆ ಏನೋ ಒಂಥರ ಸೋಲು, ಅಂತವರಿಗೂ ಕೋಪ ಜಾಸ್ತಿ ಬರುತ್ತದೆ. ಸಾರಾಯಿ, ಬ್ರಾಂದಿ, ಮದ್ಯಪಾನೀಯಗಳನ್ನು ಕುಡಿಯುವವರಿಗೆ, ತಮ್ಮ ಬಗ್ಗೆ ಕೀಳರಿಮೆ ಇರುವವರಿಗೆ, ಇಂಥವರಿಗೆ ಕೋಪ ಹೆಚ್ಚು ಬರುತ್ತದೆ. ಮತ್ತೆ ಈಗ ಕೋಪವನ್ನು ಹತೋಟಿಯಲ್ಲಿ ಹೇಗೆ ಇಡುವುದು? ಈಗ ಕೋಪ ಬಂದಾಗ ಅದಕ್ಕೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಕೋಪ ಬಂದಾಗ ಮೌನವಾಗಿರಬೇಕು. 1-2 ನಿಮಿಷ ಸುಮ್ಮನಿರಬೇಕು. ಸುಮ್ಮನಿರುವುದು ಕಷ್ಟವಾದರೆ 1 ಲೋಟ ನೀರು ಕುಡಿಯಿರಿ. ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡಿ ಅಥವಾ 1ರಿಂದ 20 ತನಕ ಎಣಿಸಿ. ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿ. ಇಂದಿನ ಯಾವುದಾದರೂ ಒಳ್ಳೆಯ ಅನುಭವಗಳನ್ನು ಮೆಲುಕು ಹಾಕಿ ತೃಪ್ತಿಯಿಂದ ಇರಿ. ಆಯಾ ದಿನ ಏನು ಇಷ್ಟು ಲಭ್ಯವೋ ಅದಕ್ಕೆ ಸಂತೋಷ ಪಡಿ. ನಿರೀಕ್ಷೆ, ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಿ. ಕೋಪವನ್ನು ಉಂಟು ಮಾಡಿದ ವ್ಯಕ್ತಿ, ಘಟನೆ, ಸನ್ನಿವೇಶದ ಬಗ್ಗೆ ಆತ್ಮೀಯರೊಡನೆ ಹೇಳಿಕೊಳ್ಳಿ. ಕೋಪ ಏನಾದ್ರು ಬಂದಾಗ ನಮ್ಗೆ ಏನೇನಾಗಿರುತ್ತೆ ಘಟನೆ, ಅವನ್ನ ನಮ್ಗೆ ಯಾರು ತುಂಬಾ ಆತ್ಮೀಯರಾಗಿರುತ್ತಾರೆ ಅವ್ರ ಜೊತೆ ಹೇಳಿಕೊಳ್ಳಬೇಕು. ಮನಸ್ಸನ್ನು ಮುದಗೊಳಿಸುವ ಚಟುವಟಿಕೆಗಳತ್ತ ನಿಮ್ಮ ಗಮನವಿರಿಸಿ. ಮತ್ತೆ ಇವಾಗ ದುಃಖ, ಯಾವುದೇ ಕಷ್ಟ, ನಷ್ಟ, ನೋವು, ಅಗಲಿಕೆ, ಸೋಲು, ಸಂಕಟ, ನಿರಾಶೆಗಳನ್ನು ಇಂಥ ನಿರಾಶೆಗಳು ದುಃಖವನ್ನು ಉಂಟು ಮಾಡುತ್ತವೆ. ದುಃಖವಾದಾಗ ನಾವು ಅಳುತ್ತೇವೆ, ಎಲ್ಲದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಊಟ ಸೇರುವುದಿಲ್ಲ, ನಿದ್ರೆ ಬರುವುದಿಲ್ಲ, ಸಂತೋಷ ಕೊಡುತ್ತಿದ್ದ ಚಟುವಟಿಕೆಗಳಿಂದ ಈಗ ಸಂತೋಷ ಸಿಗುವುದಿಲ್ಲ. ಅಸಹಾಯಕತೆ, ತಪ್ಪಿತಸ್ಥ ಭಾವನೆ, ಪ್ರಯೋಜನವಿಲ್ಲ ಎಂಬ ನಿರಾಶೆ ನಮ್ಮನ್ನು ಆವರಿಸುತ್ತವೆ. ಏಕೆ ಬದುಕಿರಬೇಕು? ಸತ್ತರೆ ಚಂದ ಎನ್ನಿಸುತ್ತದೆ. ಆತ್ಮಹತ್ಯೆಯ ಆಲೋಚನೆಯೂ ಬರುತ್ತದೆ. ತಲೆನೋವು, ಮೈಕೈ ನೋವು ಕಾಣಿಸಿಕೊಳ್ಳುತ್ತದೆ. ನಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು ಕುಗ್ಗುತ್ತವೆ. ಭಯದ ಲಕ್ಷಣಗಳು ಜೊತೆಗೂಡಬಹುದು. ದುಃಖ ಆದಾಗ ಮನುಷ್ಯನಿಗೆ ಒಂದ್ಸಲ ಇವೆಲ್ಲ ಬಂದೇ ಬರುತ್ತೆ. ತುಂಬಾ ದುಃಖ ಆದ್ರೆ ನೋಡಿ, ಆತ್ಮಹತ್ಯೆ ಇದಕ್ಕೂ ಶರಣಾಗ್ತಾರೆ ಅಂತ ತಿಳಿಸ್ಕೊಡ್ತಾ ಇದೆ. ಮತ್ತೆ ದುಃಖ ಯಾರಿಗೆ ಹೆಚ್ಚಾಗುತ್ತೆ ಅಂದ್ರೆ, ಅನಿರೀಕ್ಷಿತವಾಗಿ ಕಷ್ಟ ನಷ್ಟಗಳಿಗೆ ತುತ್ತಾದವರಿಗೆ, ಆಸರೆ ಇಲ್ಲದೆ ಒಂಟಿಯಾಗಿ ಇರುವವರಿಗೆ, ಹೆಂಗಸರಿಗೆ, ಹದಿವಯಸ್ಸಿನವರಿಗೆ, ವೃದ್ಧರಿಗೆ, ಮನೆಯವರಿಂದ, ಬಂಧು ಮಿತ್ರರಿಂದ ದೂರವಾಗಿರುವವರಿಗೆ ತುಂಬಾ ದುಃಖ ಆಗುತ್ತದೆ. ಕೀಳರಿಮೆ ಇರುವವರಿಗೆ, ದೀರ್ಘಕಾಲ ಕಾಯಿಲೆಯಿಂದ ನರಳುವವರಿಗೆ, ತುಂಬಾ ದಿನದಿಂದ ಕಾಯಿಲೆಯಿಂದ ನರಳುತ್ತಿರ್ತಾರಲ್ಲ ಅಂತವರಿಗೆ ಜಾಸ್ತಿ ದುಃಖ ಆಗುತ್ತದೆ. ದುಃಖದ ಕಾಯಿಲೆಗಳು ಏನಂದ್ರೆ, ಅತೀವ ದುಃಖ ಉಂಟು ಮಾಡುವ
ಕಷ್ಟ, ನಷ್ಟ ಅಥವಾ ಘಟನೆ ನಡೆದ ಮೇಲೆ ಅಥವಾ ಮೇಲಿಂದ ಮೇಲೆ ನೋವು, ನಿರಾಶೆಗಳಾದಾಗ ಅಥವಾ ಏನೂ ಕಾರಣವಿಲ್ಲದೆಯೇ ದುಃಖದ ಕಾಯಿಲೆ ಬರಬಹುದು. ಪ್ರತಿ 100 ಜನರಲ್ಲಿ 10 ಜನಕ್ಕೆ ಈ ಕಾಯಿಲೆ ಇರಬಹುದು. ಖಿನ್ನತೆ ಕಾಯಿಲೆ ಇದೆ ಎಂದು ಗುರುತಿಸುವುದು ಹೇಗೆ? ನಮಗೆ ಅಥವಾ ನಮ್ಮ ಮನೆಯವರಿಗೆ, ಬಂಧು ಮಿತ್ರರಲ್ಲಿ ಒಬ್ಬರಿಗೆ ಖಿನ್ನತೆ ಕಾಯಿಲೆ ಬಂದಿದೆ ಎಂದು ಗುರುತಿಸುವುದು ಹೇಗೆ? 2 ವಾರಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಈ ಕೆಳ ಕಾಣುವ ಲಕ್ಷಣ ತೊಂದರೆಗಳಿವೆಯೇ ಎಂದು ಗಮನಿಸಿ. ಈಗ ಹೇಳ್ತೀನಿ. ಈ ತರ ಎಲ್ಲ ಇದ್ರೆ ಖಿನ್ನತೆ ಕಾಯಿಲೆ ಇದೆ ಎಂದು ಗುರುತಿಸಬಹುದು. ಯಾವಾಗಲೂ ಬೇಸರದಿಂದ ಇರುವುದು, ದುಃಖದ ಭಾವನೆ, ಇದರಿಂದಾಗಿ ಅಳು ಬರುವುದು, ಎಲ್ಲದರಲ್ಲೂ ನಿರಾಸಕ್ತಿ ವಹಿಸುವುದು, ಮತ್ತೆ ಹಿಂದೆ ಸಂತೋಷ ಉತ್ಸಾಹಗಳನ್ನು ನೀಡುತ್ತಿದ್ದ ಚಟುವಟಿಕೆಗಳಿಂದ ಕೂಡ ಈಗ ಸಂತೋಷವಿಲ್ಲ, ಅಸಹಾಯಕ ಹಾಗೂ ನಿರಾಶಾ ಭಾವನೆ, ನಾನು ಅಪ್ರಯೋಜಕ, ಯಾವ ಕೆಲಸವೂ ನನ್ನಿಂದಾಗದು, ಇನ್ನೊಬ್ಬರಿಗೆ, ಮನೆಯವರಿಗೆ, ಸಮಾಜಕ್ಕೆ ನಾನು ಹೊರೆ ಎಂಬ ಆಲೋಚನೆ ಬರುವವರಿಗೆ, ಮತ್ತು ನಗು, ನಲಿವು, ಯಶಸ್ಸು, ಒಳ್ಳೆಯ ದಿನಗಳು ಇನ್ನೆಂದಿಗೂ ಬರುವುದಿಲ್ಲ ಎನಿಸುವುದು, ನಿದ್ರಾ ತೊಂದರೆಗಳು ಅಥವಾ ಹೆಚ್ಚು ನಿದ್ರೆ ಮಾಡುವುದು, ಮತ್ತೆ ಹಸಿವು ಕಡಿಮೆಯಾಗುವುದು, ಬಾಯಿ ರುಚಿ ಇಲ್ಲದಿರುವುದು, ತೂಕ ಕಡಿಮೆಯಾಗುವುದು, ದೇಹದ ಚಲನವಲನಗಳು ನಿಧಾನವಾಗುವುದು, ಮನಸ್ಸಿನ ಆಲೋಚನೆ, ನಿರ್ಧಾರ ಮಾಡುವ ಪ್ರಕ್ರಿಯೆಗಳು ನಿಧಾನವಾಗಿ ವ್ಯಕ್ತಿ ಮಂಕಾಗುವುದು, ಅಸ್ಪಷ್ಟ ಆದರೆ ತೀವ್ರವಾದ ಶಾರೀರಿಕ ನೋವುಗಳು, ಸುಸ್ತು, ನಿಶ್ಶಕ್ತಿ ಕಾಣಿಸಿಕೊಳ್ಳುವುದು, ಸಾಯುವ ಇಚ್ಛೆ, ಆತ್ಮಹತ್ಯೆ ಆಲೋಚನೆ, ಪ್ರಯತ್ನ. ಖಿನ್ನತೆ ಕಾಯಿಲೆಯನ್ನು ಅಂತಿಮವಾಗಿ ನಿರ್ಣಯಿಸುವವರು ವೈದ್ಯರು. ಮೇಲೆ ಕಾಣಿಸಿದ ಲಕ್ಷಣಗಳಲ್ಲಿ 3ಕ್ಕಿಂತ ಹೆಚ್ಚಿನ ಲಕ್ಷಣಗಳು ಯಾರಲ್ಲಾದರೂ ಇದ್ದರೆ ಅವರನ್ನು ವೈದ್ಯರ ಹತ್ರ ಅಥವಾ ಮನೋವೈದ್ಯರನ್ನು ಕಾಣಬೇಕು. ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ ಏನು ತಿಳ್ಕೊಳ್ಳೋಣ. ಔಷಧಿಗಳ ಸೇವನೆ. ಖಿನ್ನತೆಯನ್ನು ಕಡಿಮೆ ಮಾಡುವ ಮಾತ್ರೆಗಳಿವೆ. ಇವು ಸುರಕ್ಷಿತವಾದವುಗಳು. ಈ ಔಷಧಿಗಳನ್ನು ಕನಿಷ್ಠ 2 ತಿಂಗಳು ಸೇವಿಸಬೇಕು. ಎಷ್ಟು ಕಾಲ ಸೇವಿಸಬೇಕೆಂಬುದನ್ನು ವೈದ್ಯರು ಅವ್ರು ಹೇಳಿರ್ತಾರೆ. ಅವರು ಹೇಳಿದಷ್ಟು ಟೈಮ್ ತಗೊಳ್ಬೇಕು. ಸಾಮಾನ್ಯವಾಗಿ 6 ತಿಂಗಳಿಂದ 1 ವರ್ಷದವರೆಗೆ ಔಷಧಿ ಸೇವಿಸಬೇಕಾಗಿ ಬರಬಹುದು. ಖಿನ್ನತೆಗೆ ಒಳಗಾದವರು ಮಾತ್ರ. ಈ ಔಷಧ ಸೇವಿಸುವಾಗ ಇತರ ಕಾಯಿಲೆಗಳು ಬಂದರೆ ಬೇರೆ ಔಷಧಿ ಸೇವಿಸಲು ಅಡ್ಡಿ ಇಲ್ಲ, ಆದರೆ ವೈದ್ಯರ ಉಸ್ತುವಾರಿ ಅಗತ್ಯ. ಆಪ್ತ ಸಲಹೆ, ಸಮಾಧಾನ. ಮತ್ತೆ ರೋಗಿಯೊಂದಿಗೆ ಸ್ನೇಹಪೂರ್ವಕವಾಗಿ ಮಾತನಾಡಬೇಕು. ಅವರ ಕಷ್ಟ, ಸುಖ, ಸಮಸ್ಯೆಗಳನ್ನು ವಿಚಾರಿಸಬೇಕು. ಆಪ್ತ ಸಲಹೆ, ಸಮಾಧಾನ ನೀಡುವುದು ಒಂದು ಮೌಲಿಕವಾದ ಚಿಕಿತ್ಸಾ ವಿಧಾನ. ಇದನ್ನು ವಾರಕ್ಕೆ 2-3 ಸಲ, ಪ್ರತಿ ಸಲ 30 ರಿಂದ 40 ನಿಮಿಷಗಳ ಕಾಲ ಮಾಡಬೇಕಾಗುತ್ತದೆ. ವ್ಯಕ್ತಿಯ ಮನಸ್ಸನ್ನು ಆವರಿಸಿರುವ ನಕಾರಾತ್ಮಕ ಆಲೋಚನೆಗಳು, ತೀರ್ಮಾನಗಳನ್ನು ತೆಗೆದುಹಾಕಬೇಕು. ಸಕಾರಾತ್ಮಕ ಹಾಗೂ ಉತ್ತೇಜನಾತ್ಮಕ ಆಲೋಚನೆಗಳು, ತೀರ್ಮಾನಗಳು ಬರುವಂತೆ ಮಾಡಬೇಕು. ಕಷ್ಟ ನಷ್ಟಗಳನ್ನು ನಿಭಾಯಿಸಲು, ಸಮಸ್ಯೆಗಳನ್ನು ಪರಿಹರಿಸಲು ಸಲಹೆಗಳನ್ನು ನೀಡಬೇಕು. ಮತ್ತೆ ಅವರಿಗೆ ನಾವು ಇವೆಲ್ಲನೂ ಹೇಳಿ ಧೈರ್ಯ ತುಂಬಬೇಕು. ಈಗ ದುಃಖವನ್ನು ನಿಭಾಯಿಸುವುದು ಹೇಗೆ? ಈಗ ದುಃಖ ಆದಾಗ ಒಂಟಿಯಾಗಿರದೆ ಆತ್ಮೀಯರು, ಬಂಧು ಮಿತ್ರರ ಜೊತೆ ಇರಬೇಕು. ದುಃಖವನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸುಮ್ಮನೆ ಕೂರಬೇಡಿ. ಏನಾದರೂ ಚಟುವಟಿಕೆ ಮಾಡುತ್ತಾ ಮನಸ್ಸಿನ ಗಮನವನ್ನು ಅತ್ತ ಹರಿಸಿ. ಸಂಭವಿಸಿದ ಕಷ್ಟ, ನಷ್ಟ, ಸೋಲುಗಳನ್ನು ಒಪ್ಪಿಕೊಳ್ಳಬೇಕು. ಏಕೆ ಆಯಿತು ಎಂದು ವಿಶ್ಲೇಷಿಸಬೇಕು. ಯಾಕಾಯ್ತು, ಏನು ಅಂತ ನಾವೇ ತಿಳ್ಕೊಂಡ್ರೆ ನಮಗೆ ದುಃಖ ನಿಭಾಯಿಸುವುದು ಸುಲಭ ಆಗುತ್ತದೆ. ಅವು ಮತ್ತೆ ಆಗದಂತೆ ಮಾಡಲು ಏನು ಮುಂಜಾಗ್ರತೆ ವಹಿಸಬೇಕು ಎಂದು ಯೋಚಿಸಿ. ವಾಸ್ತವಿಕತೆಗೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು. ನಿಮ್ಮನ್ನಾಗಲಿ ಬೇರೆಯವರನ್ನಾಗಲಿ ದೂರಬೇಡಿ. ಬಂದ ಕಷ್ಟ ನಿವಾರಣೆಯಾಗುತ್ತದೆ. ಆದ ನಷ್ಟವನ್ನು ಭರಿಸಬಹುದು. ನಾಳೆ ಒಳ್ಳೆಯದಾಗುತ್ತದೆ ಎಂದು ಯೋಚಿಸಿ. ದೇವರನ್ನು ನೆನೆಯಿರಿ. ಸರಳವಾದ ಪ್ರಾರ್ಥನೆ, ಪೂಜೆ, ಜಪ, ತಪ ಇವುಗಳನ್ನು ಮಾಡುವುದರಿಂದ ದುಃಖವನ್ನು ನಿಭಾಯಿಸಬಹುದು. ನಿಮ್ಮ ಜೀವನದಲ್ಲಿ ನಡೆದಿರುವ ಒಳ್ಳೆಯ ಘಟನೆಗಳು, ಗೆಲುವು, ಲಾಭಗಳನ್ನು ಮನಸ್ಸಿಗೆ ತಂದುಕೊಳ್ಳಿರಿ. ನಮ್ಮ ಜೀವನದಲ್ಲಿ ಏನೇನು ಒಳ್ಳೆ ಘಟನೆ ಆಗಿರ್ತವೆ ಅದನ್ನು ಮೆಲುಕು ಹಾಕಿದ್ರೆ ಮೆಲುಕು ಹಾಕ್ತಾ ಇರ್ಬೇಕು. ಇದರಿಂದ ದುಃಖವನ್ನು ನಿಭಾಯಿಸಬಹುದು. ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕು. ಸೇವಾ ಚಟುವಟಿಕೆಗಳಲ್ಲಿ
ತೊಡಗಿಕೊಳ್ಳಬೇಕು. ಭಯ, ಕೋಪ, ದುಃಖ ಅತಿಯಾದಾಗ ಮನೋವೈದ್ಯರನ್ನು, ಕುಟುಂಬ ವೈದ್ಯರನ್ನು ಕಾಣಬೇಕು. ಈ ಭಾವನೆಗಳನ್ನು ತಗ್ಗಿಸಲು ಅವರು ನಿಮಗೆ ಔಷಧಿಯನ್ನು ಕೊಡಬಹುದು. ಆಪ್ತ ಸಲಹೆ, ಸಮಾಧಾನವನ್ನು ನೀಡಬಹುದು. ನಿಮ್ಮ ಮನಸ್ಸಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ವಿಧಾನಗಳನ್ನು ಹೇಳಿಕೊಡಬಹುದು. ಹೀಗೆ ನಾವು ಭಯ, ಕೋಪ, ದುಃಖ ಇವುಗಳ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ಎಲ್ಲ ಹೇಳಿದೀನಿ. ಮಾಸ್ಟರ್ಸ್, ಎಲ್ಲರಿಗೂ ಇವೆಲ್ಲ ಇದ್ದದ್ದೇ, ಭಯ, ಕೋಪ, ದುಃಖ ಇವೆಲ್ಲ. ಮತ್ತೆ ಒಂದು, ಈಗ ನಾವು ಈಗ ಧ್ಯಾನದಲ್ಲಿರೋದ್ರಿಂದ, ಧ್ಯಾನ ಮಾಡೋದರಿಂದನೂ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಆದ್ದರಿಂದ ಧ್ಯಾನವನ್ನು ಮಾಡ್ಬೇಕು. ದಿನ ಧ್ಯಾನ ಮಾಡೋದ್ರಿಂದ ನಾನಂಗ್ ತಿಳ್ಕೊಂಡಿದೀನಿ. ಇದ್ರಲ್ಲೇನೋ ಈ ತರ ಇದೆ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್.